सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಲವರ್ ವರಾಕಲಿಂದ ಏನು ಮೆಸೇಜಸ್ ಇದೆ ನಿಮ್ಮ ಲವರ್ ಕಡೆಯಿಂದ ಅಂತ ನೋಡೋಣ. ತುಂಬಾ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ ಅನ್ಸುತ್ತೆ. ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ ಇರಕ್ಕಾಗ್ತಾ ಇಲ್ಲ ಅವರಿಗೆ ಅಂತ ಅನ್ಸುತ್ತೆ. ಸೊ ತುಂಬಾ ಯೋಚನೆನ ಮಾಡ್ತಿದ್ದಾರೆ. ಸೊ ಎಸ್, ಕಾಮಾತುರಾಣಂ ನ ಲಜ್ಜಂ ನ ಭಯಂ ಅನ್ನುವಂಥ ರೀತಿಯಲ್ಲಿ ತುಂಬಾ ದೈಹಿಕ ವಿಚಾರವಾಗಿ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಕೆಟ್ಟ ರೀತಿಲಿ ನಿನ್ ಜೊತೆ ವರ್ತಿಸ್ಬಿಟ್ಟಿದೀನಿ, ಸಾರಿ, ಒಂದೊಳ್ಳೆ ನಿರ್ಧಾರ ತಗೊಳ್ಬೇಕು ಅನ್ಕೊಂಡಿದೀನಿ, ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ಟ್ರಿಗರ್ಡ್ ಮೀ ಅಂತ ಹೇಳ್ತಿದ್ದಾರೆ. ನೀವು ಅವ್ರನ್ನ ತುಂಬಾ ಟ್ರಿಗರ್ ಮಾಡ್ಬಿಟ್ಟಿದ್ದೀರಂತೆ. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್ ಅಂತ ಹೇಳ್ತಿದ್ದಾರೆ. ಸೊ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದೀನಿ, ಅದನ್ನ ನೀನು ಹೇಗೆ ಕ್ಷಮಿಸ್ದೆ ಅಂತ ಕೇಳ್ತಿದ್ದಾರೆ. ವೈ ಡು ಐ ಫೀಲ್ ದಿಸ್ ವೇ, ಯಾಕೆ ನನ್ಗೆ ಈ ತರ ಭಾವನೆಗಳು ಬರ್ತಾ ಇದೆ ನನ್ಗೆ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿನ್ ಜೊತೆ ತಪ್ಪಾಗಿ ಟ್ರೀಟ್ ಮಾಡಿದೆ, ತಪ್ಪಾಗಿ ವರ್ತಿಸ್ದೆ ಅಂತ ಹೇಳ್ತಿದ್ದಾರೆ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್ ಅಂತ. ಇಟ್ ಹರ್ಟ್ಸ್ ಸೋ ಮಚ್, ತುಂಬಾ ನೋವಾಗ್ತಿದೆ ಅವರಿಗೆ. ಐ ಕೆನಾಟ್ ಪ್ರಾಮಿಸ್ ಯು ಎನಿಥಿಂಗ್, ನಾನು ನಿನ್ಗೆ ಏನು ಪ್ರಾಮಿಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಫಿಸಿಕಲ್ ರಿಲೇಶನ್ಶಿಪ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಫಿಸಿಕಲ್ ರಿಲೇಶನ್ಶಿಪ್ ಕಡೆನೆ ಅವರ ಗಮನ ಎಲ್ಲ ಕೂಡ ಇದೆ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ಸೊ ನಿಮ್ ಜೊತೆ ಪೂರ್ಣವಾಗಿ ಪ್ರಾಮಾಣಿಕವಾಗಿ ಇರಬೇಕು, ಹಾನೆಸ್ಟ್ ಆಗಿ ಇರಬೇಕು ಅಂತ ಅನ್ಕೊಳ್ತಾರೆ. ಬಟ್ ಅವರಿಗೆ ಆಗ್ತಾ ಇಲ್ಲ. ದಿಸ್ ಲವ್ ಇಸ್ ಕ್ರೇಜಿ, ಕ್ರೇಜಿ ಲವ್ ಅಲ್ಲಿ ಅವರು ಇದ್ದಾರೆ. ದ ಹೀಟ್ ಬಿಟ್ವೀನ್ ಅಸ್ ಈಸ್ ಇಂಟೆನ್ಸ್ ಅಂತ ಹೇಳ್ತಿದ್ದಾರೆ. ತುಂಬಾ ಹಸಿ ಬಿಸಿಯಾಗಿ ಭಾವನೆಗಳು ಬರ್ತಿದೆ ಅವರಿಗೆ. ವೆಲ್ ದಿಸ್ ಪೈನ್ ಎವರ್ ಸ್ಟಾಪ್, ಈ ನೋವು ಯಾವತ್ತಾದ್ರೂ ಕೊನೆಗೊಳ್ಳುತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಐ ಆಮ್ ಸ್ಕೇರಿಡ್ ಆಫ್ ರಿಜೆಕ್ಷನ್, ನೀವು ರಿಜೆಕ್ಷನ್ ಮಾಡ್ತೀರಾ, ಬೇಡ ಅನ್ಬಿಡ್ತೀರಾ, ರಿಜೆಕ್ಟ್ ಮಾಡ್ತೀರಾ ಅನ್ನುವಂಥ ಭಯ ಇದೆ. ಸೊ ಅವರು ನಿಮ್ಮ ಜೊತೆ ದೈಹಿಕವಾಗಿ ಮುಂದುವರಿಬೇಕಂತೆ. ನಿಮ್ಮ ದೇಹನ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ಇಟ್ ಈಸ್ ಓವರ್, ಮುಗ್ದೋಯ್ತಾ ನಮ್ಮಿಬ್ರು ಮಧ್ಯೆ ಇನ್ಯಾವುದೇ ಸಂಬಂಧ ಇರೋದಿಲ್ವಾ, ದೈಹಿಕವಾಗಿ ನೀನ್ ಬೇಕು ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ವಾಂಟ್ ಟು ಬಿ ಅಲೋನ್, ನನ್ನ ಜೊತೆ ನಾನು ಒಂಟಿಯಾಗಿರೋದಕ್ಕಾಗೋದಿಲ್ಲ ಅಂತ ಅಂತಿದ್ದಾರೆ. ಜೊತೆಗೆ ಐ ಆಮ್ ಸ್ಟಕ್ ಇನ್ ವಿಷನ್ ಆಫ್ ಅಸ್ ಟುಗೆದರ್. ಸೊ ನಾವಿಬ್ರು ಒಟ್ಟಿಗೆ ಇರುವಂತ ಒಂದು ದಿನಾನ, ಕ್ಷಣನ ನಾನು ನೆನಪು ಮಾಡಿಕೊಂಡು ಅಥವಾ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ, ಅದು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು, ನಾನು ಯಾಕೆ ಬೇರೆಯವರು ಯಾರಾದ್ರೂ ನಿನ್ ಥರಾನೇ ಇರೋರು ಡಿಸರ್ವ್ ಮಾಡ್ತಾರಾ, ಅಂಥವ್ರು ಸಿಗ್ತಾರಾ ಅಂತ ಕೂಡ ಕಾಯ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ ನಿನ್ನ ಕ್ಯಾರೆಕ್ಟರ್ ಬೇರೆ ಬೇರೆ ರೀತಿ ಇದೆ, ಆದ್ರೂ ನಾವಿಬ್ರು ಯಾಕೆ ಅಟ್ರಾಕ್ಟ್ ಆಗ್ತಿದೀವಿ ಅಂತ ಅನ್ಕೊಳ್ತಿದ್ದಾರೆ. ಐ ವಾಂಟ್ ಟು ಬಿ ಡಿಫ್ರೆಂಟ್, ನಾನು ಬೇರೆ ತರ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಆಲ್ ಟೂ ಮಚ್, ತುಂಬಾ ಜಾಸ್ತಿ ಆಗಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎನಿ ಒನ್ ಅರೌಂಡ್ ಮೀ, ನನ್ನ ಸುತ್ತಮುತ್ತ ಇರೋರ್ಗೆ ಎಲ್ರಿಗಿಂತ ನೀನ್ ತುಂಬಾ ಡಿಫ್ರೆಂಟ್ ಆಗಿದ್ಯಾ ಅಂತ ಹೇಳ್ತಿದ್ದಾರೆ. ಡೋಂಟ್ ಪುಟ್ ಅಪ್ ವಿತ್ ಮೈ ಬಿ ಎಸ್ ಅಂತ ಹೇಳ್ತಿದ್ದಾರೆ. ಸೊ ಅವರು ಬ್ಯಾಡ್ ಆಸ್ ಅಂತೆ. ಸೊ ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ಇರಿ. ಐ ವಾಸ್ ಹರ್ಟ್ ಬೈ ಯು, ನಿನ್ನಿಂದ ನನಗೆ ನೋವಾಗಿದೆ ಅಂತ ಹೇಳ್ತಿದ್ದಾರೆ. ತೊಂದರೆ ಮಾಡಿದಿರೋ, ನೋವು ಮಾಡಿದಿರೋ, ರಿಜೆಕ್ಟ್ ಮಾಡಿದಿರೋ ಗೊತ್ತಿಲ್ಲ. ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್ ಅಂತ ಹೇಳ್ತಿದ್ದಾರೆ. ಸೊ ಅವರು ನಿಮ್ಮ ಪ್ರೀತಿನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ವಂತೆ. ನೋ ಒನ್ ಅಂಡರ್ಸ್ಟ್ಯಾಂಡ್ ಮೀ ಅಬೌಟ್ ಯು, ನಿಮ್ ಬಗ್ಗೆ ಅವರಿಗೆ ಯಾವ ಭಾವನೆ ಇದೆ ಅಂತ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ನಿಮ್ಮ ಪಾರ್ಟ್ನರ್ ಕಡೆಯಿಂದ, ಲವರ್ ಕಡೆಯಿಂದ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಐ ವಾಂಟ್ ಔಟ್ ಅಂತ ಇದೆ. ಸೊ ಅವ್ರು ಇದರಿಂದ ಹೊರಗುಳಿಬೇಕು ಅಂತ ಅನ್ಕೊಂಡಿದ್ದಾರೆ. ಬಾಟಮ್ ಆಫ್ ದಿ ಡೆಕ್. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್.
ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಐ ಕೆನಾಟ್ ಲೆಟ್ ಗೋ ಆಫ್ ಯು, ನಿನ್ನಿಂದ ನಾನು ದೂರ ಹೋಗಕ್ಕಾಗಲ್ಲ, ಜೊತೆಗೆ ನಿನ್ನನ್ನು ಕೂಡ ದೂರ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನ್ಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಏನು ಅರ್ಥ ಆಗ್ತಾ ಇಲ್ವಂತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದೆನ್ ಮೈ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಅವರ ಮೈಂಡ್ ಮತ್ತು ಮನಸ್ಸು ಎರಡೂ ಕೂಡ ಬೆಟರ್ ಆಗಿ ಯೋಚನೆ ಮಾಡ್ತಿದೆ. ಸೊ ಹಾಗಾಗಿ ಅವರು ಇವಾಗ ಅವ್ರಿಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ತಿದ್ದಾರೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಡೂ ದಿಸ್ ರೈಟ್ ನೌ, ಈಗ ನಾನು ನೀನ್ ಹೇಳುವಂತ ಕೆಲಸ ಕಾರ್ಯಗಳನ್ನ ಅಥವಾ ನೀನ್ ಹೇಳಿದ್ದನ್ನ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಅವ್ರ ಕಡೆಯಿಂದ ಬಂದಂತ ಮೆಸೇಜಸ್. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.